ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ವೀಕ್ಷಕರೇ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್, ಜ್ಯೋತಿಷಿ ಮತ್ತು ವಾಸ್ತುತಜ್ಞ. ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಸಂತ ನವರಾತ್ರಿ, ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ, ಯುಗಾದಿ ಸಂಚಿಕೆ ಅಂದರೆ ಯುಗಾದಿ ಹಬ್ಬದಲ್ಲಿ ಗ್ರಹಗಳ ಚಲನೆ ಉಂಟಾಗುವಂತಹ ಆಧಾರದ ಮೇಲೆ ಏಪ್ರಿಲ್ ತಿಂಗಳಿನ ಮಾಸ ಭವಿಷ್ಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ಮೊದಲು ತುಲಾರಾಶಿಯನ್ನು ನೋಡೋಣ. ತುಲಾರಾಶಿಯ ಗ್ರಹಸ್ಥಿತಿಗಳು: ರವಿ 6ನೇ ಮನೆಯಿಂದ 7ನೇ ಮನೆಗೆ, ಬುಧ ಶುಕ್ರ ಶನಿ ರಾಹು 6ರಲ್ಲಿ, ಗುರು ಅಷ್ಟಮದಲ್ಲಿ, ಕುಜ 10ರಲ್ಲಿ, ಕೇತು 12ರಲ್ಲಿ. ಅತ್ಯಂತ ಹೆಚ್ಚು ಶುಭ ಫಲ ಯಶಸ್ಸು ಸಿಗುವಂತಹ ಮಾಸ ತುಲಾರಾಶಿಯವರಿಗೆ ಏಪ್ರಿಲ್ ತಿಂಗಳು. ಗ್ರಹಸ್ಥಿತಿ ತುಂಬಾ ಚೆನ್ನಾಗಿದ್ದಾವೆ ನೋಡಿ. ರವಿ ಸಾಧಕದಲ್ಲಿರ್ತಾನೆ 6ನೇ ಮನೆಯಲ್ಲಿ. ರವಿ ಗ್ರಹಕ್ಕೆ ಗೋಚಾರದಲ್ಲಿ ಶುಭ. ಆರೋಗ್ಯಂ ಭಾಸ್ಕರಾಯ ಇಚ್ಛೇತ್ ಅಂದ್ರೆ ಉತ್ತಮವಾದಂತಹ ಆರೋಗ್ಯ ಮತ್ತು ಸಮಾಜದಲ್ಲಿ ಸ್ಥಾನಮಾನ, ವರ್ಚಸ್ಸು, ಸ್ಟೇಟಸ್ ಅನ್ನು ಅಭಿವೃದ್ಧಿ ಮಾಡತಕ್ಕಂತಹ ಸೂರ್ಯಗ್ರಹ 6ನೇ ಮನೆಯಲ್ಲಿರ್ತಾನೆ. ಪ್ರಾರಂಭದ 15 ದಿನಗಳು ನಿಮಗೆ ವಿಶೇಷವಾದಂತಹ ಯಶಸ್ಸು ಸಿಗತ್ತೆ. ನಂತರದಲ್ಲಿ ರವಿ ಸಪ್ತಮಕ್ಕೆ ಹೋಗ್ತಾನೆ. ವಿವಾಹಾದಿ ಮಂಗಳ ಕಾರ್ಯಗಳಿಗೆ ತುಲಾರಾಶಿಯರು ಉತ್ತಮವಾದಂತಹ ಯೋಗ ಬರುತ್ತೆ. ಬುಧ ಶುಕ್ರ ಶನಿ ರಾಹು ಈ 4 ಗ್ರಹಗಳು, ರವಿಯು ಪ್ರಾರಂಭದ 15 ದಿನಗಳು ಈ ಗ್ರಹಗಳ ಜೊತೆಗೆ ಇರ್ತಾನೆ. ಪಂಚಗ್ರಹ ಮಹಾಯುತಿ. ನಂತರದಲ್ಲಿ ಚತುರ್ಗ್ರಹ ಮಹಾಯುತಿ ಆಗತ್ತೆ. ಬುಧ ಶುಕ್ರನಿಂದಾಗಿ ವಿಶೇಷವಾದಂತಹ ಯೋಗ ಉಂಟಾಗತ್ತೆ. ಯೋಗ ಒಂದು ಬಹುದ್ರವ್ಯಾರ್ಜನ ಯೋಗ ಮತ್ತು ಬುಧಾದಿತ್ಯ ಯೋಗವೂ ಇರುತ್ತೆ. ಹಾಗಾಗಿ ವಿಶೇಷವಾದಂತಹ ಯಶಸ್ಸು ಪ್ರಾರಂಭದ 15 ದಿನಗಳು ಏಪ್ರಿಲ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಸಿಗತ್ತೆ. ಇನ್ನು ರಾಹು ಸಾಧಕದಲ್ಲಿರ್ತಕ್ಕಂಥದ್ರಿಂದ ಉತ್ತಮವಾದಂತಹ ಆರೋಗ್ಯ, ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿರುತ್ತೆ. ಯಾವುದೇ ಕೆಲಸ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಚಾಕಚಕ್ಯತೆ, ಲವಲವಿಕೆ ಅನ್ನುವಂಥದ್ದು, ಏಕಾಗ್ರತೆ ಅನ್ನುವಂಥದ್ದು ಇರುತ್ತೆ. ಓದುವಂತಹ ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿ ಇರುತ್ತೆ. ಪರೀಕ್ಷೆ ಬಂದಿದೆ, ಹಾಗಾಗಿ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕ ಪಡಿಬೇಕು, ಉತ್ತಮವಾದಂತಹ ಒಂದು ಫಲಿತಾಂಶ ಸಿಗಬೇಕು ಅನ್ನುವಂತಹ ದೃಷ್ಟಿಯಿಂದಾಗಿ ರಾಹು ಸಾಧಕದಲ್ಲಿರೋದ್ರಿಂದಾಗಿ ನಿಮಗೆ ಯಾವುದೇ ರೀತಿಯಾದಂತಹ ಕಷ್ಟಗಳಾಗೋದಿಲ್ಲ. ಇದೇ ರೀತಿಯ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಜಯ ಅನ್ನುವಂಥದ್ದು ರಾಹು ಗ್ರಹ ಮತ್ತು ಶನಿ ಗ್ರಹದಿಂದಾಗಿ ಪ್ರಾಪ್ತವಾಗತ್ತೆ. ಶನಿ ಗೋಚಾರದಲ್ಲಿ ಅತ್ಯಂತ ಶುಭನಾಗಿದ್ದಾನೆ. 6ನೇ ಮನೆ ಶುಭ ಫಲ. ಹಾಗಾಗಿ ಶನಿ ರಾಹುನಿಂದ ಈ ಯೋಗ ಉಂಟಾಗತ್ತೆ. ಅಷ್ಟಮದಲ್ಲಿ ಗುರು ನೋಡಿ. ಗುರುಬಲ ಇದೆಯಾ ಅಂತ ಕೇಳಿದ್ರೆ ಗುರುಬಲ ಇಲ್ಲ. ಆದ್ರೆ ಉಳಿದ ಗ್ರಹಗಳು ನಿಮ್ಮನ್ನ ರಕ್ಷಣೆ ಮಾಡ್ತಾ ಹೋಗುತ್ತೆ. ಹಾಗಾಗಿ ಗುರುಬಲಕ್ಕೋಸ್ಕರವಾಗಿ, ಅಂದ್ರೆ ಗುರುಬಲ ಅಂದ್ರೆ ಸಕ್ಸಸ್, ಕೊನೆಯವರೆಗೆ ಪ್ರಯತ್ನಗಳಿರುತ್ತೆ, ಆದ್ರೆ ಆ ಫಲ ಸಿಗೋದಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಫೇಲ್ಯೂರ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ನೀವು ಗುರುವಿನ ಸ್ಮರಣೆಯನ್ನ ಮಾಡ್ಕೋಬೇಕು. ಗುರು ಅನುಗ್ರಹ ಪ್ರಾಪ್ತವಾಯಿತು ಅಂತಾದ್ರೆ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗತ್ತೆ. ಕುಜ ಭಾಗ್ಯದಲ್ಲಿ ಭೂಮಿ ಯೋಗ ಇದೆ ತುಲಾರಾಶಿಯವರಿಗೆ. ಕುಜ ಕರ್ಮಸ್ಥಾನದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ, ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಭೂಮಿ ಸಂಬಂಧಿತವಾದಂತಹ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು, ಭೂಮಿಯಲ್ಲಿ ಬಳಸುವಂತಹ ವಸ್ತುಗಳು, ಕಟ್ಟಡ ನಿರ್ಮಾಣಕ್ಕೋಸ್ಕರವಾಗಿರ್ಬಹುದು ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಿಗಳಿರ್ಬಹುದು, ಡೆವಲಪರ್ಸ್ಗಳಿರ್ಬಹುದು, ಈ ಎಲ್ಲಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕುಜ 10ರಲ್ಲಿರೋದ್ರಿಂದ ಜಯ ಯಶಸ್ಸು ಅನ್ನುವಂಥದ್ದು ಪ್ರಾಪ್ತವಾಗತ್ತೆ. ಇನ್ನು ಕೇತು 12ರಲ್ಲಿ, ಮೋಕ್ಷಕಾರಕ ಕೇತು ನೋಡಿ. ಸ್ವಲ್ಪ ಶತ್ರುಕಾಟ ಬರುವಂತಹ ಸಾಧ್ಯತೆಗಳಿದೆ. ನಿಮ್ಮ ಎಲ್ಲಾ ಯಶಸ್ಸುಗಳನ್ನ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ಸಹಿಸ್ಕೊಂಡ್ಬಿಡ್ತಾರೆ ಅನ್ನುವಂತಹದ್ದು ಇಟ್ಕೊಳ್ಳಬಾರದು. ಯಾಕೆಂತಂದ್ರೆ ನಿಮ್ಮ ಸುತ್ತಮುತ್ತಲೇ ಇರ್ತಾರೆ. ನೀವು ಹೇಳುವಂತಹ ಯಾವುದೋ ಒಂದು ಮಾತುಗಳು ಅವರ ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತೆ, ಅಥವಾ ನಿಮ್ಮ ಯಶಸ್ಸನ್ನು ಅವರ ಅಪೇಕ್ಷೆ ಪಟ್ಟಿರೋದಿಲ್ಲ. ಹಾಗಾಗಿ ನಿಮ್ಮ ಮೇಲೆ ಅಸೂಯೆ ಅನ್ನುವಂಥದ್ದು ಬರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ 12ನೇ ಮನೆಯಲ್ಲಿ ಕೇತು ಇದ್ದಾನೆ, ಪಾಪಗ್ರಹವಾಗಿದ್ದಾವೆ. ಹಾಗಾಗಿ ಪರಿಹಾರಕ್ಕೋಸ್ಕರವಾಗಿ ವಿಶೇಷವಾದಂತಹ ಮಂತ್ರ ತುಲಾರಾಶಿಯವರು ಏಪ್ರಿಲ್ 2025 ಹೇಳಿಕೊಳ್ಳೇಬೇಕಾಗಿರ್ತಕ್ಕಂತಹ ಮಂತ್ರ. ಯಾವಾಗಲೂ ಹೇಳ್ಕೋಬಹುದು, ಬಟ್ ಏಪ್ರಿಲ್ ಅಲ್ಲಿ ಮಾತ್ರ ಈ ಮಂತ್ರವನ್ನ ತಪ್ಪದೆ ಹೇಳ್ಕೊಳ್ಳಿ, ನಿಮ್ಗೆ ಯಶಸ್ಸಾಗತ್ತೆ. ಏನ ಮಂತ್ರ? ಓಂ ಹರಿಮರ್ಕಟ ಮರ್ಕಟಾಯ ದುಂ ಶತ್ರುಸ್ತಂಭನಾಯ ಸ್ವಾಹ. ಇದು ವಿಶೇಷವಾದಂತಹ ಮಂತ್ರ. ಓಂ ಹರಿಮರ್ಕಟ ಮರ್ಕಟಾಯ ದುಂ ಶತ್ರುಸ್ತಂಭನಾಯ ಸ್ವಾಹ. ಯಾರು ನಿಮ್ಮ ಬಗ್ಗೆ ಅಪಪ್ರಚಾರಾದಿಗಳನ್ನ ಮಾಡ್ತಾರೋ, ಯಾರು ನಿಮ್ಮನ್ನ ಅಪಹಾಸ್ಯ ಮಾಡ್ತಾರೋ ಅಂಥದ್ದೆಲ್ಲವೂ ದೂರವಾಗುವಂತಹ ವಿಶೇಷವಾದಂತಹ ಮಂತ್ರ. ಈ ಮಂತ್ರವನ್ನು ಹೇಳ್ಕೊಳ್ಳಿ, ತುಲಾರಾಶಿಯವರು ಯಶಸ್ಸು ಪ್ರಾಪ್ತವಾಗುತ್ತೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ, ತುಲಾರಾಶಿ ಏಪ್ರಿಲ್ 2025 ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಶುಭವಾಗಲಿ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.